ಕೇಳ್ಕೊತಾ ಇದ್ದೀನಿ. ಪಶೋಗಶ್ಚ ಮಹ್ಯಮಾವಹದೇವನಂಚ ದಿಶೋ ದಿಶಾ ಮಾನೋ ಹಿ ಗುಂಸೇ ಜಾತವೇದೋ ನಾಮಶ್ವಂ ಪುರುಷಂ ಜಗತ್ ಅಭಿಭ್ರಗ್ರ ಆಗಯೇ ಶ್ರಿಯಾಮ ಪರಿಪಾತಯ ಬೋಧಿಪರಾಜಾಯ ನಮಃ. ಯಾವ್ದು ಬರ್ಲಿಲ್ವಲ್ಲ ಆ ತರ ಆವಾಜು ಅಂತ ನಾನು ಬಂದಾಗ ಒಂದು ಹಾಡು ಹೇಳ್ತಾ ಇದ್ರು ನಮ್ದು ಅದು ಹಾಡು. ಎಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಆಹಾ ಎಂಥ ಮಧುರ ಯಾತನೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ತುಂಬಾ ಜನ ಚುಚ್ಚಿಸ್ಕೊಂಡಿದ್ದೀರಾ. ಸುಮ್ಮನೆ ಅನಿಸುತ್ತಿದೆ ಯಾಕೋ. ಥ್ಯಾಂಕ್ ಯು ಮಾ. ಅಭಿನಯ ಟಿವಿಲಿ ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ ಯು ಹೋಗಿ ಒಂದು ಪ್ರಶಸ್ತಿನ ತಗೊಂಡು, ಪ್ರಶಸ್ತಿಗಿಂತ ಮುಖ್ಯವಾದ ಇನ್ನೊಂದಿದೆ ಸರ್. ಅಲ್ಲಿ ಚಿಕ್ಕವನಾಗಿ ಹೇಳ್ತೀನಿ, ಅಲ್ಲಿ ಬಹಳಷ್ಟು ಯುವಕರು ಇರ್ತಾರೆ, ನಿಮ್ಮ ಮಾತುಗಳನ್ನ ಕೇಳಿ ಒಂದಷ್ಟು ಇನ್ಸ್ಪೈರ್ ಆಗ್ತಾರೆ. ನಾವು ಪ್ರಶಸ್ತಿ ತಗೊಳಕ್ ಹೆಂಗ್ ಹೋಗ್ಲಿ ಅಂತ ಯೋಚನೆ ಮಾಡ್ತೀರಾ. ನಾನು ಈ ತರ ಯೋಚನೆ ಮಾಡ್ತೀನಿ ಸರ್. ನೀವು ಹೋಗಿ ಪ್ರಶಸ್ತಿ ತಗೊಂಡು ನಾನು ಇಷ್ಟು ಕೆರೆ ಮಾಡಿದ್ದೀನಿ, ಅಲ್ಲಿ ಹೇಳಬೇಕಾದ್ರೆ ನಿರೂಪಣೆ ಮಾಡೋರು ಇವ್ರು ಇಷ್ಟು ಕೆಲಸ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತ ಹೇಳಿದಾಗ ಇರೋ 100 ಜನದಲ್ಲಿ ಒಬ್ಬನಿಗೆ ಅವನು ಇನ್ಸ್ಪೈರ್ ಆದ್ರೆ ಸರ್, ಅವನು ಇನ್ನೊಂದು 100 ಕೆರೆ ಮಾಡ್ತಾನೆ. ಅವನಿಗೆ ಯಾವಾಗ ದೇವ್ರ ಶಕ್ತಿ ಕೊಡ್ತಾನೆ ಅವನು ಮಾಡ್ತಾನೆ. ಆ ಥರ ಒಂದೊಂದು ಕಾರ್ಯಕ್ರಮಕ್ಕೆ ಅಟ್ಲೀಸ್ಟ್ ವರ್ಷಕ್ಕೊಂದು 10 ಕಾರ್ಯಕ್ರಮಕ್ಕೆ ಹೋದ್ರೆ ನೀವು ಒಂದೊಂದು ಕಾರ್ಯಕ್ರಮದಲ್ಲಿ ಒಬ್ಬ ಜೂನಿಯರ್ ಹೆಬ್ಬಾರ್ ಬಂದ್ರು ತುಂಬಾ ಚೆನ್ನಾಗುತ್ತೆ. ದಯವಿಟ್ಟು ಅಟೆಂಡ್ ಮಾಡಿ. ನೀವು ಪ್ರಶಸ್ತಿಗೋಸ್ಕರ ಅಲ್ಲ, ಯುವಕರಿಗೆ ಒಂದಷ್ಟು ನೀವು ಇನ್ಸ್ಪೈರ್ ಮಾಡೋಕ್ಕೋಸ್ಕರ ಆದರೂ ನನ್ನ ಪ್ರಕಾರ ನೀವು ಹೋಗ್ಬೇಕು ಸರ್. ದಯವಿಟ್ಟು ಇನ್ಮೇಲೆ ಹೋಗಿ ಕಾರ್ಯಕ್ರಮ, ಒಳ್ಳೊಳ್ಳೆ ಕಾರ್ಯಕ್ರಮ ನೋಡ್ಕೊಂಡೇ ಹೋಗಿ. ಇದ್ರ ಉದ್ಘಾಟನೆ ಮಾಡಿರೋದು ಗಣೇಶ್ ಅಂತ, ಇದು ನನ್ನ ಪುಣ್ಯ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಯಲ್ಲಾಪುರಕ್ಕೆ 2 ಸಲ ಬಂದಿದ್ದೇನೆ. ಅದು ಯಾವುದೇ ಕಾರ್ಯಕ್ರಮಕ್ಕೆ ನಾನು ಬಂದಿಲ್ಲ. ಹೆಚ್ಚಿಗೆ ನಾನೆಲ್ಲೂ ಕಾರ್ಯಕ್ರಮಗಳಿಗೆ ಹೋಗಲ್ಲ. ಒಂದು ಹೋದರೆ ಸಿನಿಮಾ ಕಾರ್ಯಕ್ರಮಕ್ಕೆ ಹೋಗ್ತೀನಿ, ಇಲ್ಲ ಬಿಟ್ಟರೆ ನಾನು ನನ್ನ ಕೆಲಸ, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು ಆ ಥರನೇ ಓಡಾಡ್ಕೊಂಡಿರ್ತೀನಿ. ಕಾರ್ಯಕ್ರಮ ಅಂದಾಗ ನಾನು ಸ್ವಲ್ಪ ಹಿಂದೆ ಹಾಕ್ತೀನಿ. ಹೋಗಬೇಕು, ಬರಬೇಕು, ಅಲ್ಲಿ ಹೋಗಿ ತಿರ್ಗಾದ ಹಾಡು ಹೇಳಬೇಕು, ಡೈಲಾಗ್ ಹೇಳಬೇಕು. ಸುಮ್ಮನೆ ಯಾಕೆ, ಯಾವುದಾದ್ರೂ ಇಂಪಾರ್ಟೆಂಟ್ ಇದ್ದರೆ ಹೋಗೋಣ ಅಂತ. ನನಗೆ ಈ ಕಾರ್ಯಕ್ರಮದ ಗಾತ್ರ ಹಾಗೆ ಹೀಗೆ ಅಂತ ಅಲ್ಲ. ನಮಗೆಲ್ಲ ಜೀವ ಕೊಡೋದು ನೀರು. ಕೆರೆಯನ್ನ ಜೀರ್ಣೋದ್ಧಾರ ಮಾಡ್ತಿರೋದು ಹೆಬ್ಬಾರ್. ಆ ಕೆರೆಯಿಂದ ನೀರು, ನೀವು ಬರೀ ಕೆರೆ ಮಾಡ್ತಿಲ್ಲ, ಹೆಬ್ಬಾರ್ ಒಂದು ಜೀವನ ಕೊಡ್ತಿದ್ರಿ. ಒಂದಷ್ಟು ಪ್ರಾಣಿ ಪಕ್ಷಿಗಳು ಜೀವ ಜಲನ ಹೆಚ್ಚಿಗೆ ಮಾಡ್ತಿದ್ರಿ. 21 ಕೆರೆಯಲ್ಲ, ನಿಮ್ಗಿನ್ನೂ ದೇವ್ರು ಹೆಚ್ಚೆಚ್ಚು ಶಕ್ತಿನ ಕೊಡಲಿ. ನಿಮ್ಮ ಜೊತೆ ನಿಮ್ಮ ಶಿರ್ಸಿಯ ಜನ ಹಾಗೂ
ಎಲ್ಲರೂ ನಿಮ್ಮ ಜೊತೆಯಾಗಿ 20, 200, 2000 ಕೆರೆ ಅಷ್ಟಾಗಲಿ, ಒಂದು ಗಿನ್ನಿಸ್ ರೆಕಾರ್ಡ್ ಆಗಲಿ ಶಿರ್ಸಿ ಕಡೆಯಿಂದ. ಅದನ್ನು ಆಮೇಲೆ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಕ್ಕಿಂತ ಮುಂಚೆ ನನ್ನ ಕೋಣೆ ಮನೆಯವ್ರು ಕೇಳಿದೆ, ಹೌದಾ ಏನು ಮಾಡಿದ್ದಾರೆ ಅವರು? ಸರ ಪುಟ್ಟದ್ದು ಅಂದೆ. ಸರ್ ನಿಮ್ಮ ಜೊತೆ ನಾವು ಇರ್ತೀವಿ ಅಂದರು. ಇನ್ನು ಜೊತೆಲಿ ಇರ್ತೀವಲ್ಲ ಅಂದ್ರಲ್ಲ ಅಂತ ಬಂದೆ. 6 ಜನಕ್ಕೆ ಪ್ರೇರಣೆ ಆಗುತ್ತೆ. ಪ್ರೇರಣೆಯಿಂದ ಅವ್ರ ಕೈಲಾದಷ್ಟು ಸೊಸೈಟಿಗೆ ಏನಾದರೂ ಮಾಡ್ಬೋದು. ಸೊಸೈಟಿ ನಮ್ಗೆ ಕೊಡುತ್ತೆ, ಖಂಡಿತವಾಗ್ಲೂ ಎಲ್ರಿಗೂ ಕೊಡುತ್ತೆ, ಒಂದಲ್ಲ ಒಂದು ರೀತಿಯಾಗಿ ಕೊಡುತ್ತೆ. ನಾವು ಸೊಸೈಟಿಗೆ ಏನು ಕೊಡ್ತೀವಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನಾವು ಕೊಟ್ಟಷ್ಟು ಈ ಪ್ರಕೃತಿ ಹೇಗಂದ್ರೆ, ನಾವು ಏನು ಕೊಡ್ತೀವೋ ಅದು ನಮಗೆ ಡಬಲ್ ಕೊಡುತ್ತೆ. ನಾವು ಪ್ರೀತಿ ಕೊಟ್ಟರೆ ಡಬಲ್ ಕೊಡುತ್ತೆ, ನಾವು ದ್ವೇಷ ತುಂಬಿದ್ರೆ ಪ್ರಕೃತಿಯಲ್ಲಿ ಅದು ಕೂಡ ಡಬಲ್ ಕೊಡುತ್ತೆ. ಹಾಗಾಗಿ ನಾವು ಈ ಪ್ರಕೃತಿಯಲ್ಲಿ ಜಾಸ್ತಿ ಪ್ರೀತಿ ತುಂಬೋಣ, ಒಳ್ಳೊಳ್ಳೆ ಕೆಲಸಗಳು ಮಾಡೋಣ. ಪ್ರಕೃತಿಯೂ ಕೂಡ ನಮಗೆ ಹೆಚ್ಚೆಚ್ಚು ಕೊಡುತ್ತೆ. ಹೆಬ್ಬಾರವರೇ ಮತ್ತು ಇಡೀ ನಿಮ್ಮ ಸಂಸಾರಕ್ಕೆ ಅಭಿನಂದನೆಗಳು. ಇವತ್ತು ನಿಮಗೆ ಕುರಸೊಳ್ಳಿ ಕೆರೆ ಅಭಿವೃದ್ಧಿ ಸಮಿತಿಯಿಂದ ಸನ್ಮಾನ ಆಯಿತು. ನೀವು ಸನ್ಮಾನ ತಗೊಳ್ಳಲ್ಲ ಅಂತ ಹೇಳ್ತೀರಾ, ನನ್ನ ಪ್ರಕಾರ ಅವಾಗ ತಗೋಬೇಕು, ಅವಾಗ ಕೊಡೋರು ಜಾಸ್ತಿ ಆಗ್ತಾರೆ. ಇಲ್ಲ